ನೋಡಿ ಅಲ್ಲಿ ನೋಡಿ ನೋಡಿ ಅದನ್ನು ಸ್ಪಾಟ್ ಮಾಡಿ ಕೂತ್ಕೊಳ್ಳಿಕ್ಕೆ ಇಲ್ಲಿ ಓಡಲೇಬೇಕು, ಓಡ್ತಾ ಇರಬೇಕು ಬಂಕರಿಗೆ ಅಲ್ಲ. ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ರೂಲ್ಸ್ ಏನಾದರೂ ಫಾಲೋ ಮಾಡಬೇಕಲ್ಲ. ಜಾಸ್ತಿ ಸೈರನ್ಗೆ ಹೊರಡು ಹೋಗ್ತಿರ್ಲಿಲ್ಲ, ಈಗ ಸೈರನ್ ಆದ ಕೂಡಲೇ ಓಡುದೆ ರೂಮಿಂದ ಬಂಕರಿಗೆ. ಹೌದೌದು ಫ್ರೆಂಡ್ಸ್, ಈಗ ರಾತ್ರಿ 7 ಗಂಟೆ ಆಯಿತು ಇಸ್ರೇಲ್ನಲ್ಲಿ. ಇಲ್ಲಿನ ಪರಿಸ್ಥಿತಿ ಹೇಗೆ ಉಂಟು, ಇವತ್ತಿನ ದಿನ ಹೇಗಿತ್ತು ಇಸ್ರೇಲ್ನಲ್ಲಿ ಅಂತ ನೀವು ಎನಿಸ್ಬೋದು. ಬೆಳಗ್ಗೆಯಿಂದ ಒಂದೇ ಡ್ರೆಸ್ಸಲ್ಲಿ ಇದ್ದಾರೆ ಅಂತ, ಯಾಕಂದರೆ ಚಳಿ ತುಂಬ ಉಂಟು. ಸೊ ಮತ್ತು ಶೀತೆಲ್ಲ ವೆದರ್ ತುಂಬ ಹಾಳಿರುವುದರಿಂದ ನಾವು ಕ್ಯಾಪನ್ನೆಲ್ಲ ಹಾಕಿದ್ದೇವೆ. ಇಲ್ಲಿ ಅಂದರೆ ಸುಮಾರು ನನ್ನ ಲೆಕ್ಕದಲ್ಲಿ 1000ಕ್ಕಿಂತ ಹೆಚ್ಚು ಕ್ಷಿಪಣಿಗಳು ಬಂದಿದೆ. ಸೊ ಮತ್ತೊಂದು ಏನಂದರೆ ಇಲ್ಲಿ ಸತತವಾಗಿ ಕಂಟಿನ್ಯೂ ಒಂದು ಅರ್ಧ ಗಂಟೆಗೊಮ್ಮೆ ಸೊ ಸೈರನ್ ಮೊಳಗ್ತಾ ಉಂಟು, ಕ್ಷಿಪಣಿ ಬರ್ತಾ ಉಂಟು. ಸೊ ಈಗ ರಾತ್ರಿ ಎಲ್ಲ ಕ್ಲೀನಾಗಿ ಅಂದರೆ ಆಗ ಒಂದಪ್ಪ ಸ್ವಲ್ಪ ಅಂದರೆ ದಿನದಲ್ಲಿ ಅಷ್ಟೊಂದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಯಾವಾಗ ಕತ್ಲಾಯ್ತಾ, ಸೊ ಸಡನ್ಲಿ ಸೈರನ್ ಇಲ್ಲ ದಿವಸ ಕ್ಷಿಪಣಿ ಬರುವಂಥದ್ದು ನೋಡಿ. ನಿಮಗೆ ಸೌಂಡ್ ಎಲ್ಲ ಕೇಳ್ಬೋದು, ಅಲ್ಲಿ ಒಂದು ಡ್ರೋನ್ ಸರ್ಚಿಂಗ್ ಮಾಡ್ತಾ ಉಂಟೆಲ್ಲ. ಸೊ ಹಾಗಾಗಿ ಎಲ್ಲ ಬೇರೆ ಕಡೆ ಎಲ್ಲ ಸ್ಫೋಟ ಆಗುವಂಥ ಶಬ್ದಗಳು ಬರ್ತಿದ್ದಾವೆ. ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಮಳೆ ಬೀಳುವ ಅಂದಾಜು ಸಹ ಉಂಟು. ಸೊ ತುಂಬ ಕೋಲ್ಡ್ ಆಗಿದೆ. ಸೊ ಹಾಗಾಗಿ ಮತ್ತು ನಾವೆಲ್ಲ ಅಷ್ಟೊಂದು ಗೊತ್ತಿಲ್ಲ ಇವತ್ತು ರಾತ್ರಿ ಎಲ್ಲ ಏನಾಗ್ಬೋದು ಅಂತ, ಯಾವ ರೀತಿ ಇರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಎಲ್ಲ ಇದ್ದಾರೆ, ಇವರೆಲ್ಲ ಹೊಸತ್ತು. ಇವರು ಕಳೆದ ಬಾರಿ ಇದ್ದರು, ಆದರೆ ಇವರು ಪುನೀತನ್ನ ಈ ಬಾರಿ ಹೊಸತ್ತು. ಅವರಿಗೆ ಈ ಯುದ್ಧದ ಈ ರೀತಿ ಆಗುವಂಥದ್ದು ಮೊದಲ ಅನುಭವ. ಸೊ ಮತ್ತು ಏನಂದರೆ ಅದೇ ಈಗ ವಾಪಸ್ಸು ಒಂದು 10 ನಿಮಿಷಕ್ಕೊಮ್ಮೆ ಸೈರನ್ ಮೊಳಗ್ತಾ ಉಂಟು, ಕ್ಷಿಪಣಿ ದಾಳಿ ಆಗ್ತಾನೇ ಉಂಟು ಇಸ್ರೇಲ್ನಲ್ಲಿ. ನನ್ನ ಲೆಕ್ಕದಲ್ಲಿ 1000ಕ್ಕಿಂತ ಸಹ ಅಧಿಕ ಕ್ಷಿಪಣಿ ಇಸ್ರೇಲ್ನ ಒಳಗಡೆ ಪ್ರವೇಶ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲವನ್ನ ಡಿಸ್ಕನೆಕ್ಟ್ ಮಾಡುವಂಥ ಪ್ರಯತ್ನ ಇಸ್ರೇಲಿಂದ ನಡೆದಿದೆ. ಸೊ 1-2 ಕಡೆ ಬಿದ್ದಿದೆ ಎನ್ನುವಂತಹ ವರದಿದೆ, ಆದರೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತು ಎಲ್ಲ ತುಂಬ ಜನ ಮಾತಾಡ್ತಿದ್ದಾರೆ, ಇವತ್ತು ರಾತ್ರಿ ಇದೇ ರೀತಿ ಮುಂದುವರಿದರೆ ತುಂಬ ಕಷ್ಟ ಆಗ್ಬೋದು, ಎಲ್ಲಿ ಮಲಗೋದು. ಯಾಕಂದರೆ ದಿನದಲ್ಲಿ ನಾವು 5 ನಿಮಿಷಕ್ಕೊಮ್ಮೆ ಮನೆಗೆ ಹೋಗಿ ಒಂದು 10-20 ನಿಮಿಷ ಕೂತ ಕೂಡಲೇ ಸೈರನ್ ಮೊಳಗುವಂಥದ್ದು, ಸೈರನ್ ಬರುವಂಥದ್ದು. ಸೊ ಹಾಗಾಗಿ ಗೊತ್ತಿಲ್ಲ. ಈಗ ನಮಗೆ ಜಸ್ಟ್ ಮೆಸೇಜ್ ಬಂದಿದೆ. ಸೊ ಇದ್ದಾರೆ ಮೊದಲ ಬಾರಿ. ಪುನೀತನ ಹೇಗಾಯ್ತು ನಿಮಗೆ ಮೊದಲ ಬಾರಿ ಒಂದು ಅನುಭವ? ನಿಮ್ಮದು ಅನುಭವ ಅಲ್ಲ, ಕೂತ್ಕೊಳ್ಳಿಕ್ಕೆ ಇಲ್ಲಿ ಓಡಲೇಬೇಕು, ಓಡ್ತಾ ಇರಬೇಕು ಬಂಕರಿಗೆ ಅಲ್ಲ. ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ರೂಲ್ಸ್ ಏನಾದರೂ ಫಾಲೋ ಮಾಡಬೇಕಲ್ಲ. ಇಲ್ಲದ್ರೆ ಅವರಿಗೆ ಅವ್ರು ನೋಡಿ ನಮ್ಮ ಬಗ್ಗೆ ಅವರು ಕೇರ್ ತಗೊಂಡಿದ್ದಾರೆ. ಅವರಿಗೆ ಅವರು ಕೇರ್ ತಗೊಂಡದ್ದು ನಾವು ಮಾಡಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ ಮರೆದು ಕೊಡೋದಂಗೆ ಅದಕ್ಕೆ. ಮತ್ತು ನಿಮ್ಮದು ಯಾವತ್ತಾದರೂ ಈ ರೀತಿ ಕ್ಷಿಪಣಿ ಬರುವುದನ್ನು ನೀವು ನೋಡಿದ್ರೆ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡುವಂಥದ್ದು. ತುಂಬ ಏನು ಭಯ ಆಗ್ತಾ ಉಂಟಾ? ಭಯ ಏನಾಗ್ತಿಲ್ಲ, ಆದರೂ ಯಾರಿಗೊತ್ತು ಯಾವಾಗ ಏನಾಗುತ್ತೆ ಅಂತ. ಹೌದು, ಕರೆಕ್ಟ್. ನಿಜವಾಗಿಯೂ ಅಂದರೆ ನಮಗೆ ಭಯ ಆಗುವಂಥದ್ದಲ್ಲ. ಸೊ ಯಾವತ್ತು, ಯಾಕಂದರೆ ನಾವು ಒಂದು 10-20 ಸಾರಿ ಇವತ್ತು ದಿನದಲ್ಲಿ ಆಗಿರ್ಬೋದು. ನಾವು ರೂಮಿಗೆ ಹೋಗುವಂಥದ್ದು ಜಸ್ಟ್ ಬಂಕರಿಗೆ ಬರುವಂಥದ್ದು, ಹೋಗುವಂಥದ್ದು ಬಂಕರಿಗೆ ಬರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಸೊ ನೆಕ್ಸ್ಟ್ ಸೈರನ್ ಆಗುವಂಥ ಸಂದರ್ಭದಲ್ಲಿ ನಾವು ಎನಿಸ್ತೇವೆ ಏನಾಗಲಿಕ್ಕಿಲ್ಲ. ತುಂಬ ಜನ ಎನಿಸ್ತಾರೆ, ಈಗ ನಾವು 10-20 ಸಾವಿರ ಹೋದೆವು, ವಾಪಸ್ ಬಂದೆವು, ಏನಾಗಿಲ್ಲ, ಇನ್ನು ಏನಾಗಲಿಕ್ಕಿಲ್ಲ ಅಂತ ಕೆಲವರು ಮನೆಯಲ್ಲಿ ನಿಲ್ಲುವಂಥ ಚಾನ್ಸಸ್. ಅಂದರೆ ನಮ್ಮ ಕೆಲವು ಫ್ರೆಂಡ್ಗಳೇ ಹೇಳ್ತಾರೆ, ಸೊ ಇಷ್ಟು ಸಾರಿ ನಾವು ಹೋದೆವು, ಏನಾಗಲಿಲ್ಲ, ಏನಾಗಲ್ಲ. ಸೊ ಕ್ಷಿಪಣಿಯನ್ನು ಕೆಳಗೆ ಬೀಳುವಂಥ ಸಾಧ್ಯತೆ ಇರಲ್ಲ. ಸೊ ಐರನ್ ಡ್ರೋಮ್ ಮೂಲಕ ಅದನ್ನು ಡಿಸ್ಕನೆಕ್ಟ್ ಮಾಡ್ತಾರೆ ಇಸ್ರೇಲ್ನವರು. ಹಾಗಾಗಿ ನಾವು ಓಡುವಂಥ ಬಂಕರ್ಗೆ ಹೋಗುವಂಥ ಅಗತ್ಯ ಇಲ್ಲ ಅನ್ನುವಂಥ ಭಾವನೆ ಸೊ ಪದೇ ಆಗುವಂಥದ್ದು. ಆದರೆ ನಾನು ಇಲ್ಲಿ ಹೇಳ ಬಯಸೋದು, ಯಾಕಂದರೆ 10 ಸಾರಿ ಬೀಳದೇ ಇರ್ಬೋದು, 11ನೇ ಸಾರಿ ಬೀಳುವಂಥ ಚಾನ್ಸಸ್ ಇರ್ಬೋದು ಅನ್ನುವಂಥಕ್ಕಾಗಿ. ಸೊ ಹಾಗಾಗಿ ಈ ನಮ್ಮ ರಕ್ಷಣೆಯನ್ನು ಪಡೆದುಕೊಳ್ಳುವಂಥದ್ದು ಸೊ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಮತ್ತು ಈಗ ನೀವು ಸುದ್ದಿಯಲ್ಲೆಲ್ಲ ಕೇಳ್ತಿದ್ದೀರಾ, ತುಂಬ ನಾವು ಸಹ ಸುದ್ದಿಯನ್ನು ನೋಡ್ತಿದ್ದೇವೆ. ಸೊ ನಮಗೆ ಸಹ ಆಗ್ತದೆ, ಸುದ್ದಿಯಲ್ಲಿ ಯುದ್ಧದ ವಾತಾವರಣ, ಗಲಿಬಿಲಿಗೊಂಡಂತಹ ಕನ್ನಡಿಗರ ಪರಿಸ್ಥಿತಿ ಭಯಂಕರ. ಕೆಲವು ಮಾಧ್ಯಮದಲ್ಲಿ, ಅಂದರೆ ನಾನು ಸಹ ಈಗ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಮಾತಾಡಿದ್ದೇನೆ, ಸತ್ಯತೆಯನ್ನು ಹೊರತರುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ.
ಯಾಕಂದರೆ ನಾವು ಸುಳ್ಳು ಸುದ್ದಿ ಹೇಳುವಂಥದ್ದು, ಇದರಿಂದ ಊರಿನಲ್ಲಿ ನಮ್ಮ ಫ್ಯಾಮಿಲಿ ಇರ್ತಾರೆ, ಅವರಿಗೆ ತುಂಬ ಭಯ ಆಗುವಂಥದ್ದು. ಇಸ್ರೇಲ್ನಲ್ಲಿ ಏನಾಗ್ತಾ ಉಂಟು, ತುಂಬ ಜನ ಹೇಳ್ತಾರೆ, ಮೀಡಿಯಾದಲ್ಲಿ ನಾವು ನೋಡ್ತಿದ್ದೇವೆ, ನಮಗೆ ತುಂಬ ಭಯ ಆಗ್ತಾ ಉಂಟು, ಕಂಟಿನ್ಯೂ ಆಗ್ಬೋದು, ಏನಾಗ್ಬೋದು ಅಂತ. ಯುದ್ಧದ ಬಗ್ಗೆ ನಮಗಂತೂ ಗೊತ್ತಿಲ್ಲ ಏನಾಗ್ಬೋದು ಅಂತ. ಆದರೆ ಇಸ್ರೇಲ್ನಲ್ಲಿ ಇದೇನು ಹೊಸತ್ತಲ್ಲ ನಮಗೆ. ಸೊ ಹಾಗಾಗಿ ನೋಡುವ ಏನೆಲ್ಲ ಆಗುತ್ತೆ. ಆದರೆ ನನ್ನ ಲೆಕ್ಕದಲ್ಲಿ ಇವತ್ತಿನ ರಾತ್ರಿ ಸ್ವಲ್ಪ ಕಠಿಣ ಇರ್ಬೋದಂತ ನನ್ನ ಭಾವನೆ. ಯಾಕಂದರೆ ಕಳೆದ ಬಾರಿ ಸಹ ಹಾಗೆಯೇ ನಾವು ರಾತ್ರಿ ವೇಳೆಯಲ್ಲಿ ನಿದ್ದೆನೇ ಮಾಡಿಲ್ಲ, ಪದೇ ಪದೇ ಹೇಳುವಂಥದ್ದು. ಆದರೆ ಇವತ್ತು ದಿನದಲ್ಲಿ ಇಷ್ಟೊಂದು ಕ್ಷಿಪಣಿ ಬಂದಿರುವುದರಿಂದ ಅದು ಪದೇ 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 ಬರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಅಂದರೆ ನಾವು ಹೊರಗಡೆ ಹೋಗಬೇಕು. ಸೊ ಆ ಸಂದರ್ಭದಲ್ಲಿ ನೋಡಿ, ಈ ದೇಶಕ್ಕಾಗಿ ಇಲ್ಲಿನ ಸೈನಿಕರಾಗಿರ್ಬೋದು, ಇಲ್ಲಿನ ಪ್ರತಿಯೊಬ್ಬರು ದೇಶಕ್ಕಾಗಿ ತುಂಬಾ ಕಠಿಣ ದಿನಗಳನ್ನು ಕಳೆದುಕೊಳ್ತಾರೆ. ಅದರಲ್ಲಿ ಸಹ ನಾವು ಸಹ ಸ್ವಲ್ಪ ಕೆಲವರಿಗೆ ಈಗಾಗಲೇ ನಾಳೆ ಕೆಲಸಕ್ಕೆ ಬರಬೇಡಿ, ಯಾಕಂದರೆ ನಾಳೆ ಇಸ್ರೇಲ್ನಲ್ಲಿ ಸ್ಕೂಲೆಲ್ಲ ಕ್ಲೋಸ್ ಆಗಿರುತ್ತೆ, ಮಕ್ಕಳಿಗೆ ಸ್ಕೂಲ್ ಇರಲ್ಲ. ಸೊ ಯಾಕಂದರೆ ಕ್ಷಿಪಣಿ ಬರುವುದರಿಂದ ಸೊ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನಾವು ಕಾದು ನೋಡಬೇಕು. ಆದರೆ ಈಗ ನಾವು ವೆಯ್ಟ್ ಮಾಡ್ತಿದ್ದೇವೆ. ಸೊ ಸೈರನ್ ಬರುತ್ತಾ ಅಂತ. ಸೊ ಬರ್ತದೆ, ಯಾಕಂದರೆ ನಮಗೆ ನೋಡಿ ಈಗ ಆಲ್ರೆಡಿ ನಾವು 5 ನಿಮಿಷ ಆಯಿತು, 5-6 ನಿಮಿಷ ಆಯಿತು ನಮ್ಮದು ಆಲ್ರೆಡಿ. ಸೊ ಮೆಸೇಜ್ ಬಂದು ನಮ್ಮ ಮೊಬೈಲಿಗೆ, ಸೊ ಬಂಕರ್ನ ಹತ್ರ ಹೋಗಿ ಅನ್ನುವಂಥದ್ದು. ಈಗೊಂದು 2-3 ನಿಮಿಷದಲ್ಲಿ ಈ ಸೈರನ್ ಮೊಳಗ್ಬೋದು. ಸೊ ಕ್ಷಿಪಣಿ ಬರುವಂಥ ಸ್ಥಳದಲ್ಲಿ, ಯಾಕಂದರೆ ನಾವು ಈಗ ಟೆಲಿವಿಯಲ್ಲಿ ಇರುವಂಥದ್ದು, ನಮ್ಮದು ಸಹ ಅಂದರೆ ನೀವು ಹಾಗೇನಿಸ್ಬೇಡಿ, ನಾವು ಇಲ್ಲಿ ತುಂಬ ಸೇಫ್ಟಿ ಆಗಿರುವಂಥ ಪ್ಲೇಸಲ್ಲಿ ನಾವಿದ್ದೇವೆ, ಬಂಕರಲ್ಲ ಇದು. ಇದಂದರೆ ನೀವು ಒಂದು ವೇಳೆ ಕೆಲವರಿಗೆ ಬಂಕರ್ಗೆ ಹೋಗಲಿಕ್ಕೆ ಆಗಲ್ಲ ಅಂದರೆ ನೋಡಿ, ಸೈರನ್ ಮೊಳಗಿತ್ತು ಅಂಥದ್ದು. ಎಷ್ಟು 5-6 ನಿಮಿಷ ಸಮಯ ತೆಗೆದುಕೊಳ್ಳಿತ್ತು. ಈಗ ನೀವು ಅಗಸದಲ್ಲಿ ನೋಡ್ಬೋದು, ಯಾಕಂದರೆ ನಾವು ಸೇಫ್ಟಿ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ವೀಡಿಯೋ ಮಾಡುವಂಥದ್ದು. ಸೊ ಅಷ್ಟೊಂದು ಡೇಂಜರಸ್ ಆದರೆ ಖಾಲಿ 1 ಸೆಕೆಂಡಲ್ಲಿ ನಾವು ಒಳಗೆ ಹೋಗಿ ಸೇಫ್ಟಿ ತಗೊಳ್ಬೋದು. ಸೊ ಇಲ್ಲಿ ಸಹ ನಮಗೆ ಸೇಫ್ಟಿ ಇದೆ, ಆದರೆ ಅಷ್ಟೊಂದು ಸೇಫ್ಟಿ ಅಲ್ಲ. ಸೊ ಬಟ್ ನೋಡುವ, ನೋಡಿ ನೀವು ಈಗ ಎಲ್ಲ ಅಗಸದಂತ ನೋಡ್ತಿದ್ದಾರೆ, ಯಾವ ಸೈಡಿಂದ ಕ್ಷಿಪಣಿ ಬರ್ಬೋದು ಅಂತ. ಹೆಚ್ಚಾಗಿ ಈ ಕಡೆಯಿಂದ ಕ್ಷಿಪಣಿ ಬರುವಂಥದ್ದು, ಆ ಕಡೆಯಿಂದ ಸಹ ಬರ್ತದೆ, ಮತ್ತು ನಾರ್ತ್ ಕಡೆಯಿಂದ ಸಹ ಬರ್ತದೆ. ಯಾವ ಕಡೆಯಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನೋಡುವ ಏನೆಲ್ಲ ಆಗುತ್ತೆ, ಏನೆಲ್ಲ ನಡೆಯಬಹುದು. ಈಗ ಸೈರನ್ ಮೊಳಗುವಂಥ ಸಂದರ್ಭದಲ್ಲಿ ಎಲ್ಲರೂ ಸೊ ಸೇಫ್ಟಿ ಪ್ಲೇಸಿಗೆ ಅಂದರೆ ಮನೆಯಲ್ಲ ಕೆಲವು ಸೇಫ್ಟಿ ಇಲ್ಲ, ಹಾಗಾಗಿ ನೋಡಿ ಸೈರನ್ ನಿಂತಿತ್ತು. ನೀವು ಅಲ್ಲೊಂದು ನೋಡ್ಬೋದು, ನೋಡಿ ಅಲ್ಲಿ ಆ ಕಡೆಯಲ್ಲಿ ನೋಡಿ ನೀವು ನೋಡ್ಬೋದು. ನೋಡಿ ಇಲ್ಲಿ ಸಹ ಇದು ನೋಡಿ, ಅಲ್ಲಿ ನೋಡಿ ನೋಡಿ ಅದನ್ನು ಸ್ಪಾಟ್ ಮಾಡಿ ಆಯಿತು. ನೋಡಿ ಅದು ಈಗ ನಿಮಗೆ ಶಬ್ದ ಕೇಳ್ಬೋದು. ಈಗ ಅಂದರೆ ಅಗಸ ತುಂಬ ಶಾಂತವಾಗಿದೆ. ಈಗ ನಿಮಗೆ ಶಬ್ದ ಕೇಳ್ಬೋದು. ಹಾಗಾಗಿ ಯಾಕಂದರೆ ಒಮ್ಮೆಲೆ 10-20 ಒಮ್ಮೆ ಬರ್ತದೆ. ಆ ಸಂದರ್ಭದಲ್ಲಿ ಅಂದರೆ ಶಬ್ದ ಇಷ್ಟೊಂದು ಜೋರಾಗಿರುತ್ತೆ. ಯಾಕಂದರೆ ಐರನ್ ರೋಮಿನಿಂದ ಹೊರಡುವಂಥ ಕ್ಷಿಪಣಿ ಅದನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಇಷ್ಟೊಂದು ವೇಗವಾಗಿ ಹೋಗುತ್ತೆ. ನಿಜವಾಗಿ ಯಾರಾದರೂ ಯಾರಾದರೂ ಬಂದಿದ್ದರೆ ಅದನ್ನು ನೋಡಿದರೆ ನಿಜವಾಗಿಯೂ ಭಯ ಪಡಬೇಕು. ಏನಾಗ್ತಾ ಉಂಟು, ನಮ್ಮ ತಲೆ ಮೇಲಿಂದ ಹೋದಂತಹ ಅನುಭವ ಆಗ್ತದೆ. ಈಗ ನೋಡಿ ಒಂದು ಬಂದದ್ದು ಈ ಪ್ಲೇಸಿಗೆ, ನಾವಿರುವಂಥ ಪ್ಲೇಸಿಗೆ, ಹಾಗಂತ ನೋಡಿ ಶಬ್ದ ನಿಮಗೆ ಕೇಳಿತು. ಅಂದರೆ ಇದು ಭಾಳ ಎತ್ತರದಲ್ಲಿ ಹೊಡೆಯಾಗುವುದರಿಂದ ಶಬ್ದ ನಮಗೆ ಕಾಲಿಗೆ ಕೇಳುವಂಥದ್ದು. ಒಂದು ವೇಳೆ ಅದೇ ಕ್ಷಿಪಣಿ ಕೆಳಗಡೆ ಎಲ್ಲಾದರೂ ಬಂದರೆ, ಅಂದರೆ ನಮಗೆ ಅಂತಹ ಅನುಭವ ಆಗಿದೆ. ಕೆಳಗಡೆ ಬಂದಾಗ ನಮ್ಮ ಕಾಲಿಗೆ ಬೆಂಕಿದು ಎಂತ ಹೇಳ್ತಾರೆ ಅದಕ್ಕೆ, ಬೆಂಕಿದು ಉಂಡೆ ನೋಡಿ, ಅಲ್ಲಿ ಮೋಡ ಇರುವುದನ್ನು ನೋಡಿ, ಶಬ್ದ ಬರ್ತಾ ಉಂಟು, ಆದರೆ ಮೋಡ ಇರುವುದರಿಂದ ಕಾಣ್ತಿಲ್ಲ. ಅಂದರೆ ಇಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲ ಶಬ್ದ ಕೇಳ್ತಾ ಉಂಟು, ಸ್ಫೋಟ ಆಗುವಂಥದ್ದು. ಆದರೆ ಮೇಲ್ಗಡೆಯಿಂದನೇ ಡಿಸ್ಕನೆಕ್ಟ್ ಮಾಡ್ತಾರೆ. ಅದರಲ್ಲಿ ಯಾವುದರ ಅಪ್ಪಿತಪ್ಪಿ 1 ಅಥವಾ 2 ಕ್ಷಿಪಣಿ ಬಿದ್ದರೆ ಸೊ ಅಂದರೆ ಬೀಳುವುದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಏನಾದರೂ ಬೈ ಚಾನ್ಸ್ ಸ್ವಲ್ಪ ಕ್ಷಿಪಣಿ ಬೀಳುವಂಥ ಚಾನ್ಸಸ್ ಇದೆ. ಆದರೆ ಇದು ಪ್ರಾರಂಭಿಕ ಹಂತವಾಗಿರೋದ್ರಿಂದ ಮುಂದಿನ ಸಮಯದಲ್ಲಿ ನೋಡಬೇಕಾಗುತ್ತೆ. ಆಗತ್ತಾ ನಾವು ಸೇಫ್ಟಿ ಪ್ಲೇಸನ್ನು ಆಯ್ಕೆ ಮಾಡೋದು ಬಹಳ ಉತ್ತಮ. ಮನೆಯಲ್ಲಿ ನಿಲ್ಲದೆ, ಮನೆ ಸ್ವಲ್ಪ
ಸ್ವಲ್ಪ ಸೇಫ್ಟಿ ಅಂತ ಅನಿಸಿದ್ರೆ ನಿಲ್ಬೋದು, ಇಲ್ಲಾಂದ್ರೆ ಬಂಕರ್ ಅಥವಾ ನಾವು ಮೆಟ್ಟಲು ನೋಡಿ ಯಾವುದು ನಾವೀಗ ಬಿಲ್ಡಿಂಗಿನ ಮೇಲ್ಗಡೆ ಮೆಟ್ಟಲು ಅದು ವಿಶೇಷವಾಗಿ ಕಾಂಕ್ರೀಟ್ನ ಮೂಲಕ ಅದನ್ನು ಮಾಡಿರುವಂಥದ್ದು. ನಾವು ಅಲ್ಲಿ ಸೇಫ್ಟಿ ತಗೊಳ್ಬೋದು, ಅಂದರೆ ಅಷ್ಟೊಂದು ಸೇಫ್ಟಿ. ಮತ್ತು ಗ್ಲಾಸ್ ಇರುವಂಥ ಪ್ಲೇಸಲ್ಲಿ ನಾವು ನಿಲ್ಲಬಾರ್ದು. ಸೊ ತುಂಬ ರೂಲ್ಸ್ ಎಲ್ಲ ಇದೆ ಇಸ್ರೇಲಲ್ಲಿ, ಎಲ್ಲಿ ನಿಲ್ಲಬೇಕು ನೀವು, ಎಲ್ಲಿ ನಿಲ್ಲಬಾರ್ದು, ಯಾವ ರೀತಿ ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು. ನೀವು ಬಸ್ಸಲ್ಲಿ ಇದ್ದರೆ ಬಸ್ಸನ್ನು ನಿಲ್ಲಿಸ್ತಾರೆ, ಜನರನ್ನು ಹೊರಗಡೆ ಇಳಿಸಿಕೊಂಡು ಸೊ ಇಳಿಸ್ತಾರೆ. ಯಾಕಂದರೆ ಗ್ಲಾಸ್ ನೋಡಿ ಪಕ್ಕದಲ್ಲಿ ಎಲ್ಲಾದರೂ ಸ್ಫೋಟ ಅಂದರೆ ಪಕ್ಕ ಕೆಳಗೆ ಬೀಳಬೇಕಂತಿಲ್ಲ, ಮೇಲ್ಗಡೆ ಸ್ಫೋಟ ಆದರೆ ಆ ಸ್ಫೋಟದ ಎಷ್ಟೊಂದು ತೀವ್ರತೆ ಇರುತ್ತೆ, ಅದರಿಂದ ಬಸ್ಸಿನ ಗ್ಲಾಸ್ ಎಲ್ಲ ಬುಡಿ ಆಗುವಂಥ ಚಾನ್ಸಸ್ ಇದೆ. ಇದರಿಂದ ಸಹ ಜನರಿಗೆ ಸಾವು ನೋವು ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ರಾತ್ರಿ ನಾವು ಇದೇ ರೀತಿ ಇರ್ಬೋದಂತ ನಾನು ಭಾವಿಸ್ತೇನೆ. ರಾತ್ರಿ ಪೂರ ಇದು ಇವತ್ತಿನ ಅಪ್ಡೇಟ್. ಇಷ್ಟ ತನಕ ಯಾರಿಗೂ ಸಹ ಇಲ್ಲಿ ನಿಧನರಾಗಿರುವಂತಹ ಯಾವುದೇ ಸುದ್ದಿ ಬಂದಿಲ್ಲ. 1-2 ಕಡೆ ಬಿತ್ತು, ಆದರೆ ಏನು ಅಷ್ಟೊಂದು ದೊಡ್ಡ ಡ್ಯಾಮೇಜ್ ಆಗಿಲ್ಲ ಅನ್ನುವಂಥ ಸುದ್ದಿಗಳು ಇರುವಂಥದ್ದು. ಸೊ ನೋಡಿ ಇದು ಆಗಿತ್ತು. ಮತ್ತು ಇವತ್ತು ರಾತ್ರಿ ಏನೆಲ್ಲ ಆಗುತ್ತೆ, ಇವತ್ತಿನ ರಾತ್ರಿ ಅಂದರೆ ಹೆಚ್ಚಾಗಿ ರಾತ್ರಿ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿ ಆಗುವಂಥದ್ದು ಜಾಸ್ತಿ, ಆದರೆ ಇವತ್ತು ದಿನದಲ್ಲಿ ಸಹ ಆಗಿದೆ. ಹಾಗಾಗಿ ಇವತ್ತು ರಾತ್ರಿ ಸ್ವಲ್ಪ ಜೋರಲ್ಲಿ ಇರಬಹುದು ಅನ್ನುವಂಥ ಒಂದು ನಂಬಿಕೆ ನಮ್ಮದು. ಆದರೆ ಏನಾಗಲಿಕ್ಕಿಲ್ಲ. ಸೊ ಯಾರೆಲ್ಲ ಊರಲ್ಲಿದ್ದೀರಿ ನೀವು ಭಯಪಡುವಂಥ ಅಗತ್ಯ ಇಲ್ಲ. ಯಾರೆಲ್ಲ ಇಸ್ರೇಲ್ನಲ್ಲಿ ಇದ್ದಾರೆ ನಿಮ್ಮ ಫ್ಯಾಮಿಲಿಯರ್ ಆಗಿರ್ಬೋದು, ಸೊ ಭಯಪಡುವಂಥ ಅಗತ್ಯ ಇಲ್ಲ. ಸೊ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ತನ್ನ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿಯ ಜೊತೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಇದು ಇವತ್ತು ರಾತ್ರಿ ಇಸ್ರೇಲ್ನಿಂದ ನಡೆಯುವಂಥ ಅಪ್ಡೇಟ್ ಇವತ್ತಿದ್ದು. ಸೊ ಮತ್ತೆ ಅಪ್ಡೇಟ್ ಇದ್ದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಚಾನಲನ್ನು ನೋಡಿ, ಇವರು ಹೊಸಬ್ರು ಇಸ್ರೇಲ್ನಲ್ಲಿ. ನಿಮ್ಮ ಅನುಭವ ಏನು? ನನ್ನ ಅನುಭವ ಹೇಳಿ ಪ್ರಯೋಜನ ಇಲ್ಲ ಸರ್, ಇಲ್ಲಿ ಹೆದರಿಕೆ ಆಗಿದೆ ನಮಗೆ. ಹೌದಾ? ಹೊಸತಾಗಿ ಹೌದು. ಮತ್ತೆ ನೀವು ಆಗ ಹೇಳಿದಿರಿ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಒಂದೊಂದು ಕ್ಷಿಪಣಿ ಭಾಳ ಸ್ಪೀಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಭಯಪಟ್ಟರು ಅನ್ನುವ. ಹೌದು, ಅದು ಬೆಳಿಗ್ಗೆಯಿಂದ ಸ್ವಲ್ಪ ಒಂದೊಂದು ಸಿಂಗಲ್ ಆಗಿ ಓಡ್ತಾ ಇತ್ತು. ಇವಾಗ ಈವ್ನಿಂಗ್ ಒಂದು 5-6 ಗಂಟೆ ಹೊತ್ತಲ್ಲಿ ಒಂದು 5-6 ಒಟ್ಟಿಗೆ, ಜಾಸ್ತಿ ಮೇಲೆ ಇರಲಿಲ್ಲ, ಒಂದು 50 ಫೀಟ್ ಮೇಲೆ ಹೋಗಿದೆ ಅಷ್ಟೇ. ಹೌದೌದು. ಹಾಗಾಗಿ ಸ್ವಲ್ಪ ಭಯ ಆಗಿದೆ. ಆಮೇಲೆ ನಮ್ಗೆ ಇಲ್ಲಾಂದ್ರೆ ನಾವು ರೂಮಲ್ಲಿ ಇದ್ವಿ, ಜಾಸ್ತಿ ಸೈರನ್ಗೆ ಹೊರಡು ಹೋಗ್ತಿರ್ಲಿಲ್ಲ. ಈಗ ಸೈರನ್ ಆದ ಕೂಡಲೇ ಓಡುದೆ ರೂಮಿಂದ ಬಂಕರಿಗೆ. ಹೌದೌದು. ಈಗ ಎಲ್ಲರೂ ಅದೇ ಹೇಳಿದ್ದಾರೆ, ಜಾಸ್ತಿ ಇದು ಮಾಡಬೇಡಿ ಅಂತ, ಕೇರ್ಲೆಸ್ ಮಾಡಬೇಡಿ ಇಲ್ಲಿ ಅಂತ. ಹೌದು, ಅದಕ್ಕಾಗಿ ನಾವು ಸ್ವಲ್ಪ ಸೇಫ್ ಆಗಿರೋದು ಒಳ್ಳೇದಂತ ನಮ್ಮ ಅನಿಸಿಕೆ. ಆದರೆ ಭಯ ಪಡುವಂಥ ಅಗತ್ಯ ಇಲ್ಲ ಅಲ್ಲ. ಸೊ ಇಲ್ಲಿನ ಸಿಸ್ಟಮ್ ಎಲ್ಲ ನೋಡುವಾಗ ನಿಮಗೆ ಅನಿಸುತ್ತೆ. ಬಟ್ ಮೇಲಿಂದ ಬಿದ್ದರೆ ಎಂತ ಮಾಡೋದು? ಯಾವ ಸಿಸ್ಟಮ್ ಕೂಡ ಅದೌದು, ಯಾವುದು ಸಿಸ್ಟಮ್ ಸಹಾಯ ಮಾಡೋದಿಲ್ಲ. ಹೌದೌದು. ಈಗ ನೋಡಿ, ಅಲ್ಲಿ ಬೇರೆ ದೇಶದಲ್ಲೆಲ್ಲ ಗೊತ್ತಿಲ್ಲ ಅದು ಫೇಕ್ ಏನಂತ, ಆದರೆ ಬಿದ್ದಿದೆ ಅಲ್ಲಿ 2-3 ಇದಾಗಿದಂತೆ ಬೇರೆ ಬೇರೆ ದೇಶದಲ್ಲಿ ನಾವು ಹೇಳೋದು. ಹೌದು. ಆದರೆ ಇಸ್ರೇಲ್, ನಾವು ಎಷ್ಟು ವರ್ಷದಿಂದ ನಾವು ಇಸ್ರೇಲಲ್ಲಿ ಇದ್ದೇವೆ, ಇಲ್ಲಿ ತುಂಬ ಸೇಫ್ಟಿ ಅಂತ ಅನಿಸುತ್ತೆ. ಯಾಕಂದರೆ ಇದೆಲ್ಲ ನಮಗೆ ಮೊದಲೇ ಗೊತ್ತಿರುತ್ತದೆ, ಈ ರೀತಿ ಬರುತ್ತೆ, ಈ ರೀತಿ ಆಗುತ್ತೆ. ಯಾಕಂದರೆ ತಾವು ಹೊಸಬ್ರು ಆಗಿರೋದರಿಂದ ಇಲ್ಲಿ ಯಾರೆಲ್ಲ ಇಸ್ರೇಲ್ಗೆ ಹೊಸಬ್ರು ಬಂದಿದ್ದಾರೆ ಅವರಿಗೆ ಸ್ವಲ್ಪ ಅನುಭವ ಕಡಿಮೆ, ಮತ್ತೆ ಮಾಹಿತಿಗಳು ಕಡಿಮೆ ಇರುವಂಥದ್ದು. ಸರಿ. ಹಾಗಾಗಿ ಭಯ ಅನ್ನುವಂಥದ್ದು ಸ್ವಾಭಾವಿಕ. ಜೀವ ಅಂದ ಮೇಲೆ ಭಯ ಅಂತ ಇರಲೇಬೇಕು. ಸೊ ಆದರೆ ನಾರ್ಮಲ್, ನಾವು ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ನಾವು ರಕ್ಷಣೆ ಮಾಡುವಂಥ ಕೆಲವು ನಿಯಮಗಳನ್ನು ಪಾಲನೆ ಮಾಡುವಂಥದ್ದು. ಸೊ ಅದೆಲ್ಲ ಇಂಪಾರ್ಟೆಂಟ್. ಅದೆಲ್ಲ ಮಾಡಿದರೆ ತಕ್ಕ ಮಟ್ಟಿಗೆ ನಾವು ಆರೋಗ್ಯವಾಗಿರ್ಬೋದು, ಸೇಫ್ ಆಗಿರ್ಬೋದು ಅಂತ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಸೈರನ್ ಮೊಳಗುವಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕು, ಕೇರ್ಫುಲ್ ಆಗಿರಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು. ಸೊ ಅದೇ ಇಂಪಾರ್ಟೆಂಟ್ ಆಗಿರೋದು. ಸರಿ, ಓಕೆ ಗೈಸ್, ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಇಲ್ಲಿ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ಅಪ್ಡೇಟ್ ಮಾಡ್ತೇವೆ. ಸೊ ಹಾಗಾಗಿ ಸುಳ್ಳು ಸುದ್ದಿ ಅಲ್ಲ, ಸತ್ಯತೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ, ಗುಡ್ ನೈಟ್.